ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಜಗತ್ತಿನ ಎಲ್ಲ ಜನರ ಕಣ್ಣು ಭಾರತದತ್ತ ಈಗ ನೆಟ್ಟಿದೆ. ಕಾರಣ ಏನು ಅಂತ ಕೇಳಿದ್ರೆ, ಜನವರಿ 22ರಂದು ಅಯೋಧ್ಯದಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ವಿಶ್ವದ ಜನ ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶಾದ್ಯಂತ ಅಯೋಧ್ಯೆಯಿಂದ ಬಂದಂತ ಏನು ಅಕ್ಷತೆ ಇದೆ, ಮಂತ್ರಾಕ್ಷತೆ ಮತ್ತು ರಾಮ ಮಂದಿರ ಭಾವಚಿತ್ರ ಮನೆ ಮನೆಗೆ ಹಂಚಿಕೆ ಆಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಗದಗಿನ ಬಹುತೇಕ ವಾರ್ಡ್ಗಳಲ್ಲಿ ಮಂತ್ರಾಕ್ಷತೆ ಮತ್ತು ಏನು ರಾಮ ಮಂದಿರ ಭಾವಚಿತ್ರವನ್ನು ಕೊಡುವಂಥ ಕೆಲಸ ರಾಮ ಭಕ್ತರು ಮಾಡ್ತಾ ಇದ್ದಾರೆ. ಜೊತೆಗೆ BJP ಅವರು, VHP, ಹಿಂದೂ ಪರಿಷತ್ತು ಅವರೆಲ್ಲ ಓಡಾಡ್ತಾ ಇದ್ದಾರೆ. ಇವತ್ತು ಕೆಲವರು ವಿಧಾನ ಪರಿಷತ್ತಿನ ಸದಸ್ಯರು ಪ್ರೊಫೆಸರ್ SV ಸಂಕನೂರವರ ನೇತೃತ್ವದಲ್ಲಿ ಇವತ್ತು ಕೆಲವು ಭಾಗದಲ್ಲಿ ಹಂಚಿಕೆ ಆಗಿದೆ. ಸೊ ಎಲ್ಲೆಲ್ಲಿ ಏನೇನು ಕೊಟ್ಟರು, ಅದು ಮಂತ್ರಾಕ್ಷತೆ ಕೊಟ್ಟ ನಂತರ ಕೆಲವರು ಮಾತಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇಬ್ಬರು ಅಂದರೆ ನಮ್ಮ ಪ್ರೊಫೆಸರ್ SV ಸಂಕನೂರವರು ಮಾತಾಡಿದ್ದಾರೆ. ಜೊತೆಗೆ ಶ್ರೀಮತಿ ತನ್ವಿ ಮೋನೆ ಅವರು ಮಾತಾಡಿದರೆ ಅವೆರಡು ಏನು ಮಾತಾಡಿದ್ರು, ಏನು ಹೇಳಿದ್ರು ಅದನ್ನು ನಿಮಗೆ ಕಾಣಿಸ್ತೆ. ಜೈ ಶ್ರೀರಾಮ್. ಜನವರಿ 22ನೇ ತಾರೀಕು ಬರುವ ಸೋಮವಾರದಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಅದ್ಧೂರಿ ಉದ್ಘಾಟನೆ ಆಗಿರುವ ಕಾರಣ ಇಂದು ಬೆಳಗ್ಗೆ ನಮ್ಮ ಮನೆಗೆ ಅಯೋಧ್ಯೆಯ ಮಂತ್ರಾಕ್ಷತೆ, ಅದರ ಭಾವಚಿತ್ರ ಬೆಳಗ್ಗೆನೇ ನಮ್ಮ ಮನೆಗೆ ಬಂದು ತಲುಪಿದ್ದು ನಮಗೆ ಅತ್ಯಂತ ಸಂತೋಷ ತಂದಿದೆ. ಹೇಳಿದ ಪ್ರಕಾರ ನಾವೆಲ್ಲರೂ ಬೆಳಗ್ಗೆ ಎದ್ದು ಅವತ್ತು ವಿಜೃಂಭಣೆಯಿಂದ ನಮ್ಮ ಭಾರತದ ಒಂದು ಐತಿಹಾಸಿಕ ಕಾರ್ಯಕ್ರಮ, ಪರಂಪರೆ, ಒಂದು ಹಬ್ಬದ ಥರ ಮಾಡ್ತೀವಿ. ನಮಗೆ ಮಂತ್ರಾಕ್ಷತೆ ಬಂದಿದ್ದು ಒಂಥರ ರಾಮನೇ ಮನೆಗೆ ಬಂದಷ್ಟು ಖುಷಿಯಾಗಿದೆ. ನಾವು ಅಯೋಧ್ಯೆಗೆ ಹೋಗ್ತೀವೋ ಬಿಡ್ತೀವೋ, ನಮಗೆ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ರಾಮನ ನಮ್ಮನ್ನು ಹುಡ್ಕೊಂಡು ನಮ್ಮ ಮನೆತನ ಬಂದಾನ ಅನ್ನುವಷ್ಟು ಖುಷಿಯಾಗಿದೆ. ಇನ್ನೆಷ್ಟು ಬೇಕೆನ್ನು ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ಅನ್ನೋ ಥರ ನಮಗೆ ರಾಮ ಸಿಕ್ಕಿದ್ದಾನೆ. ಇದು ತುಂಬ ಖುಷಿ ಕೊಡುವಂಥ ಸಂಗತಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳ ನೂರಾರು ವರ್ಷಗಳ, ಸುಮಾರು 400-500 ವರ್ಷಗಳ ಒಂದು ಕನಸಾಗಿತ್ತು. ಅಯೋಧ್ಯೆದೊಳಗೆ ರಾಮ ಮಂದಿರ ಒಂದು ಸ್ಥಾಪನೆ ಆಗಬೇಕಂತ. ಸೊ ಭಾಳ ವರ್ಷದ ಕನಸು ಇವತ್ತು ನನಸಾಗ್ತದೆ. ಇದೇ ತಿಂಗಳ 22ನೇ ತಾರೀಕಿಗೆ ಅಯೋಧ್ಯೆಯೊಳಗೆ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ನಡೀತದೆ. ದೇಶದಾದ್ಯಂತ ಜನ ಎಲ್ಲರೂ ಕೂಡ ಅಯೋಧ್ಯೆಗೆ ಹೋಗಿ ಆ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಸಂತೋಷ ಪಡಬೇಕು, ರಾಮನ ಆಶೀರ್ವಾದ ಪಡ್ಕೋಬೇಕಂತ ಭಾಳ ಜನರ ಇಚ್ಛೆ ಅದ. ಆದರೆ ಎಲ್ಲರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಇಡೀ ದೇಶದ ಜನ ಆ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕಾಗ್ಯದ. ಹೀಗಾಗಿ ಇವತ್ತು ರಾಮ ಭಕ್ತರಾದವ್ರು ನಾವೆಲ್ಲರೂ ಕೂಡ ಗದಗದೊಳಗೆ ಮನೆ ಮನೆಗೆ ಹೋಗಿ ಆ ಆಮಂತ್ರಣವನ್ನು, ಕಾರ್ಯಕ್ರಮದ ಏನೊಂದು ಆಮಂತ್ರಣ ಪತ್ರಿಕೆಯನ್ನು, ರಾಮ ಮಂದಿರ ಒಂದು ಫೋಟೋ, ಆಮೇಲೆ ಮಂತ್ರಾಕ್ಷಿ ತಲುಪಿಸೋದ್ರ ಮೂಲಕ 22ನೇ ತಾರೀಕಿಗೆ ಎಲ್ಲರೂ ಕೂಡ ತಮ್ಮ ಮನೆ ಮುಂದೆ ಅಲಂಕಾರ ಮಾಡಿ ದೀಪಗಳನ್ನು ಹಚ್ಚಿ ರಾಮನ ಪೂಜೆಯನ್ನು ಮಾಡಬೇಕು. ಆ ಕಾರ್ಯಕ್ರಮದೊಳಗೆ ನೀವು ಕೂಡ ಮನೆಯೊಳಗೆ ಇದ್ದುಕೊಂಡ, ನಿಮ್ಮ ಊರೊಳಗೆ ಇದ್ದುಕೊಂಡ ಅದರ ಭಾಗವಹಿಸಿರಿ ಅಂತ ತಿಳ್ಕೊಂಡು ಆಮಂತ್ರಣ ಪತ್ರವನ್ನು ಮನೆ ಮನೆಗೆ ತಪ್ಪಿಸೋಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ರಾಮ ಭಕ್ತರು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಓಕೆ ವೀಕ್ಷಕರೇ, ಕೇಳಿದ್ರೆ ಅವ್ರ ಮಾತುಗಳನ್ನು. ಅಂದರೆ ಈ ಜನವರಿ 22ರಂದು ಒಂದು ಶ್ರೀರಾಮನ ಜಪ ಮಾಡಬೇಕು, ಇದು ಹಬ್ಬದ ವಾತಾವರಣ ಆಗಬೇಕು, ಮನೆ ಅಂಗಳವನ್ನು ಸ್ವಚ್ಛ ಮಾಡಿ ರಂಗೋಲಿ ಹಾಕಬೇಕು, ಜೊತೆಗೆ ರಾಮ ಜಪ ನಡಿಬೇಕು. ಆ ಹಿನ್ನೆಲೆಯಲ್ಲಿ ನಿಮ್ಮ ಮನೆಗೆ ಮಂತ್ರಾಕ್ಷತೆಯನ್ನು ಮತ್ತು ರಾಮ ಮಂದಿರ ಭಾವಚಿತ್ರವನ್ನು ಕೊಟ್ಟಿದ್ದೇವೆ. ಇದು ಇಡೀ ದೇಶದ ಒಂದು ಪ್ರತೀಕ, ನಮ್ಮ ರಾಮನ ನಾಮಸ್ಮರಣೆ ಆಗಬೇಕಾಗಿತ್ತು. ಯಾಕಂದರೆ ಇದು ಹಿಂದೂ ರಾಷ್ಟ್ರ. ಸೊ ಹೀಗಾಗಿ ಇಲ್ಲಿ ಅಯೋಧ್ಯೆಯಲ್ಲಿ ಏನು ನೆಲೆಸುವಂಥ ಶ್ರೀರಾಮ ಇನ್ನು ಮನೆ ಮನೆಯಲ್ಲಿ ನೆಲೆಸಬೇಕು. ಆ ಉದ್ದೇಶ ಈ ಶ್ರೀರಾಮನ ಅಯೋಧ್ಯೆಯಲ್ಲಿ ಮಂದಿರ ಆಗುವಂಥ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ರಾಮ ಚಿಂತನೆ, ರಾಮ ಭಜನೆ, ರಾಮ ಜಪ ಆಗಬೇಕು ಅನ್ನುವಂಥ ಮಾತುಗಳನ್ನು ಈ ಪ್ರಧಾನಿ ಮೋದಿಯವರು ಕೂಡ ಎಲ್ಲ ಕಡೆ ಘೋಷಣೆ ಮಾಡಿದ್ದಾರೆ. ಅದರಂತೆ ಜನವರಿ 22ರಂದು ಮನೆ ಮನೆಯಲ್ಲಿ ದೀಪ, ರಾಮ ಜಪ ನಡಿಬೇಕು ಅಂತ. ಆಸ್ಕ್ ನ್ಯೂಸ್ ಇದೆಲ್ಲರಂತೆಲ್ಲ ನಿಮ್ಮ ನಮಸ್ಕಾರ.